ಒಟ್ನಲ್ಲಿ ಫಲಿತಾಂಶ ಪಡೆದವರ ಅಥವಾ ರ್ಯಾಂಕ್ ಬಂದವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಲಾರಿ ಡ್ರೈವರ್ ಮಗಳು ಸಂಜನಾಬಾಯಿ ರಾಜ್ಯಕ್ಕೆ ಟಾಪರ್ ಕಲಾ ವಿಭಾಗದಲ್ಲಿ 597 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸಂಜನಾಬಾಯಿ ವಿಜಯನಗರದ ಸಂಜನಾ ಅವರ ತಂದೆ ರಾಮನಾಯಕ್ ಅವರು ಲಾರಿ ಚಾಲಕರು. ಲಾರಿ ಚಾಲನೆ ಮಾಡ್ತಾನೆ ಮಗಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ರು, ಆದ್ಯತೆಯನ್ನ ಕೊಟ್ಟಿದ್ರು ತಂದೆ. ಈಗ ಮಗಳ ಸಾಧನೆಯನ್ನ ಕಂಡು ಪೋಷಕರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂತಹ ಸಂಜನಾಬಾಯಿ ಪೋಷಕರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡೋಣ ಬನ್ನಿ. ದ್ವಿತೀಯ PUC ಫಲಿತಾಂಶ ಇವತ್ತು ಪ್ರಕಟ ಆಗಿರತಕ್ಕಂತಹದ್ದು. ಲಾರಿ ಡ್ರೈವರ್ ಒಬ್ಬರ ಮಗಳು ಇವತ್ತು ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಇವತ್ತು ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಹೋಗ್ಬೋದು ದೃಶ್ಯಗಳು. ಇದೇ ಒಂದು ವಿದ್ಯಾರ್ಥಿನಿಯನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗುಂಡಾ ಸ್ಟೇಷನ್ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಸಂಜನಾಬಾಯಿ ಇವತ್ತು ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ ಬರೋಬ್ಬರಿ 597 ಅಂಕಗಳನ್ನು ಪಡೆದು ಇವತ್ತು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡೆದು ಹೊರಹೊಮ್ಮಿರ್ತಕ್ಕಂಥದ್ದು. ಇನ್ನು ಅವರ ತಂದೆ ಏನು ರಾಮನಾಯಕ್ ಇದ್ದಾರೆ, ಇವರು ಕಳೆದ 20 ವರ್ಷಗಳಿಂದಲೂ ಕೂಡ ಲಾರಿ ಡ್ರೈವರ್ ಆಗಿ ಏನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಲಾರಿ ಡ್ರೈವರ್ ಆಗಿದ್ರು ಕೂಡ ಕಡು ಬಡತನ ಇದ್ದರೂ ಕೂಡ ತನ್ನ ಮಗಳಿಗೆ ಒಂದು ಶಿಕ್ಷಣವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಷ್ಟ ಇದ್ದರೂ ಕೂಡ ಆ ಒಂದು ಉತ್ತಮ ಶಿಕ್ಷಣ ಕೊಡಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಏನಿದೆ, ಆ ಕೊಟ್ಟೂರು ಪಟ್ಟಣದಲ್ಲಿರ್ತಕ್ಕಂಥ ಹಿಂದೂ PU ಕಾಲೇಜ್ ಏನಿದೆ, ಅದೇ ಒಂದು PU ಕಾಲೇಜಿನಲ್ಲಿ ಈ ಒಂದು ಸಂಜನಾಬಾಯಿಯನ್ನು ವ್ಯಾಸಂಗ ಕೂಡ ಮುಂದಾಗಿದ್ದರು. ಇವತ್ತು ಹಿಂದೂ PU ಕಾಲೇಜು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥದ್ದು. ಕಳೆದ 8 ವರ್ಷಗಳಿಂದಲೂ ಕೂಡ ಕಲಾ ವಿಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರಥಮ ಸ್ಥಾನ ಪಡೆದು ಸಾಧನೆ ಮಾಡ್ತಕ್ಕಂಥದ್ದು. ನಮ್ಮ ಜೊತೆಗೆ ಇದೀಗ ವಿದ್ಯಾರ್ಥಿನಿ ಇದ್ದಾಳೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು ಪ್ರಥಮ ಸ್ಥಾನ ಪಡೆದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಏನು ಮಾಡ್ತಾ ಇದ್ರಮ್ಮ? ಇದು ಪ್ರಥಮ ಬಂದಿದೆ ಅಂತ ಗೊತ್ತಾಗಿದ್ದವಾಗ ನೀವೇನು ಮಾಡ್ತಾ ಇದ್ದೀರಾ ಆ ಟೈಮ್ನಲ್ಲಿ? ಇನ್ನು 1:15ಗೆ ರಿಸಲ್ಟ್ ಅಂತ ಹೇಳಿ ಸುಮ್ಮನೆ ಕುಂತಿದ್ವಿ ಸರ್, ಫೋನಲ್ಲಿ ಚೆಕ್ ಮಾಡ್ಕೊತ. ಅಷ್ಟರಲ್ಲಿ ನಮ್ಮ ಸರ್ ಫೋನ್ ಮಾಡಿದರು, ಸರ್ ರಾಜ್ಯಕ್ಕೆ ನೀನು ಫಸ್ಟ್ ಬಂದಿ ಅಂತ ಕಂಗ್ರಾಕ್ಸ್ ಹೇಳಿದರು ಸರ್. ಏನೇನೆಲ್ಲ ಇದರಿಂದ ಯಾವ ರೀತಿಯಾಗಿ ಶ್ರಮ ವಹಿಸಿ ಓದ್ತಾ ಇದ್ದಮ್ಮ? ದಿನಕ್ಕೆ 4ರಿಂದ 5 ಗಂಟೆ ಓದ್ತಾ ಇದ್ದೆ ಸರ್. ತುಂಬ ಚೆನ್ನಾಗಿ ಕ್ಲಾಸಸ್ ಕೇಳ್ತಿದ್ದೆ ಸರ್. ಲೆಕ್ಚರ್ಸ್ ರಿವಿಷನ್ ಅಂತ ಕ್ಲಾಸಸ್ ಅಂತ ಮಾಡ್ತಿದ್ರು ಸರ್. ನೈಟ್ 11 ಗಂಟೆವರೆಗೆ, 5:30ಯಿಂದ ಸಂಜೆ 11 ಗಂಟೆವರೆಗೆ ಸ್ಟಡಿ ಅವರ್ಸ್ ಅಂತ ಮಾಡ್ತಿದ್ರು ಸರ್. ಮತ್ತು ಮಾರ್ನಿಂಗ್ 6 ಗಂಟೆಯಿಂದ 8:30ವರೆಗೆ ಸ್ಟಡಿ ಅವರ್ ಮಾಡ್ತಿದ್ರು ಸರ್. ಕ್ಲಾಸಸ್ಸು ಚೆನ್ನಾಗಿ ಕೇಳ್ತಿದ್ರು. ರಿವಿಷನ್ ಕ್ಲಾಸಸ್ ಮಾಡ್ತಿದ್ರು ಸರ್. ಲೆಸನ್ಸ್ ಎಲ್ಲ ಮುಗಿಸಿ ಮತ್ತೆ ರಿವಿಷನ್ ಕ್ಲಾಸಸ್ ಅಂತ ಮಾಡ್ತಿದ್ರು ಸರ್. ಫಸ್ಟ್ ಇಯರಲ್ಲಿ ಫಸ್ಟ್ ಬಂದಿರೋದ್ರಿಂದ ಇದು ಫೀಸು ಕಾಲೇಜ್ ಫ್ರೀ ಆಗಿತ್ತು ಸರ್ ನಂದು. ಮತ್ತು ಫಸ್ಟ್ ಇಯರಿಗೆ ಬಂದಾಗ SLC ಪರ್ಸೆಂಟೇಜ್ ಮೇಲೆ ಹಾಫ್ ಫೀಸ್ ಆಗಿತ್ತು ಸರ್. ಮತ್ತು ಸೆಕೆಂಡ್ ಇಯರ್ ಫೀಸು ಪೂರ್ತಿ ಫ್ರೀ ಆಗಿತ್ತು ಸರ್. ಅಲ್ಲ, ನಿಮ್ಮ ತಂದೆಯವರು ಒಂದು ಕಡೆಗೆ ಡ್ರೈವರ್ ಇದ್ದರು, ಇಷ್ಟೆಲ್ಲ ಕಷ್ಟಗಳಿದ್ರು ಎಲ್ಲ ಮಿಟ್ಟು ನಿಂತು ಓದಬೇಕಂತೇಳಿ ಅನ್ನಿಸ್ತು. ಇವತ್ತು ಪ್ರಥಮ ಸ್ಥಾನ ಪಡೆದಿರೋ ರಾಜ್ಯಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾವ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಅಭ್ಯಾಸ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ? IAS ಕೋಚಿಂಗ್ ಹಚ್ಬೇಕು ಅಂದ್ಕೊಂಡಿದ್ದೀನಿ ಸರ್. IAS ಮಾಡ್ಬೇಕಂತ ತುಂಬ ಕಾನ್ಫಿಡೆಂಟ್ ಐತೆ ಸರ್. ಈ ಶಾಲಾ ಆಡಳಿತವರಿಂದ ಇವತ್ತು ಏನು ಹೇಳ್ತಮ್ಮ, ಇವತ್ತು ಪ್ರಥಮ ಬಂದಿದ್ದರಿಂದ ಎಲ್ಲ ಯಾವ ರೀತಿಯಾಗಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ? ಅಂದರೆ ಸತತ 9 ಬಾರಿ ರ್ಯಾಂಕ್ ಬಂದಿದೆ ಸರ್. ದಶಕನೂ ಈ ಸತಿನ ಹಿಂದೂ ಕಾಲೇಜೇ ಬಂದಿದೆ ಅಲ್ಲ ಸರ್, ಅವರಿಗೆ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ಏನು ಓದಬೇಕಂತ ಮಾಡಿದ್ದಾರೆ? ಡಿಗ್ರಿ BS ಸರ್. BS. ಈಗ ನಮ್ಮ ಜೊತೆಗೆ ಅವ್ರ ತಂದೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಮಗಳು ಸಾಕಷ್ಟು ಕಷ್ಟಪಟ್ಟಿದ್ರಿ, ಲಾರಿ ಡ್ರೈವರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರಿ. ಈಗ ತಮ್ಮ ಮಗಳು ರಾಜ್ಯಕ್ಕೆ ಪ್ರಥಮ, ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ ಸರ್, ಖುಷಿ ಅನಿಸ್ತಿದೆ. ಅಲ್ಲ, ಈಗ ನೀವು ಲಾರಿ ಡ್ರೈವರ್ ಆಗಿದ್ರು ಮಗಳನ್ನ ಓದಿಸ್ಬೇಕನ್ನುವಂಥ ಒಂದು ನಿಟ್ಟಿಲ್ಲ, ಹಂಬಲ ಇತ್ತಲ್ಲ, ಅದಕ್ಕೆ ಹೇಳಿ. ಇಲ್ಲ ಸರ್, ಏನಿಲ್ಲ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ದುಡ್ದು ಬೇಕಾದಂಗೆ ಇದು ಮಾಡಿ ಮಕ್ಕಳಿಗೆ ಓದಿಸ್ಬೇಕನ್ನೋದು ಒಂದು ಪೋರ್ಸರ್ ಐತೆ ಸರ್, ಅದನ್ನು ಮಾಡಿದ್ವಿ ಸರ್ ನಾವು. ಅಲ್ಲ, ಸಾಕಷ್ಟು ಕಿತ್ತು ತಿನ್ನೋ ಬಡತನ, ಅದರ ಮಧ್ಯೆ ಈಗ ನಿಮ್ಮ ಮಗಳು ಕಷ್ಟಪಟ್ಟು ಓದಿ ರಾಜ್ಯಕ್ಕೆ ಬಂದಿದ್ದಾಳೆ. ನಿಮ್ಗೆ ತಂದೆ ತಾಯಿಗಳಾಗಿ ಹೆಂಗೆ ಖುಷಿ ಆಗುತ್ತೆ? ತುಂಬ ಖುಷಿ ಅನಿಸ್ತದೆ ಸರ್, ತುಂಬ ಖುಷಿ ಆಗ್ತದೆ ಸರ್. ಈಗ ನಿಮ್ಮ ಮಗಳಿಗೆ ಮುಂದೆ ಓದಿಸ್ತೀರಾ? ಓದಿಸ್ತೀವಿ ಸರ್, ನಾವು ಓದಿಸ್ತೀವಿ. ಎಲ್ಲಿ ಮಟ್ಟ ಓದಿಸ್ಬೇಕಂತ? ಅವ್ರು ಎಲ್ಲಿವರೆಗೆ ಓದ್ತೀವಿ ಅಂತಾರೆ ಅಲ್ಲಿವರೆಗೆ ಓದ್ಸೋಕೆ ನಾವು ರೆಡಿ ಇದ್ದೀವಿ ಸರ್, ಓದಿಸ್ತೀವಿ. ಅಲ್ಲ, ಏನೇನೆಲ್ಲ ಕಷ್ಟಗಳು ಬಂದು ನಿಮಗೆಲ್ಲ ಇಲ್ಲಿ ವ್ಯಾಸಂಗ ಮಾಡಿಸ್ಬೇಕಂತಂದ್ರೆ? ಕಷ್ಟ ಬಂದು ಸರ್, ಮತ್ತು ಯಾರು ಮುಂದೆ ಹೇಳ್ಕೊಳೋದೈತೆ ಸರ್, ಮತ್ತು ಮಾಡಲೇಬೇಕಾಗ್ತೈತಿ. ಕಷ್ಟ ಈಗ ಅಂದರೆ ಫೀಸು ಹಂತವಾಗಿ ಫೀಸ್ ಕಟ್ಕೊಳೋದು ಒಂದು ಇದೆ ಐತಲ್ಲ ಸರ್, ಅದರಿಂದ ಓದ್ಸೋಕೆ ನಮಗೇನು ತೊಂದರೆ ಆಗಲಿಲ್ಲ ಸರ್.
ಅದು ಈಗ 3 ಅಂತ 4 ಅಂತ ಅಂತೇಳಿ ಮಾಡ್ತಾರೆ ಸರ್ ಪಿ ಜಿಗೆ. ಅದ್ರಾಗ ಏನು ತೊಂದರೆ ಆಗಲಿಲ್ಲ ಸರ್. ನಮಗೆ 5 ಜನ ಇದ್ದೀವಿ ನಾವು, ಎಲ್ಲ ಇದಕ್ಕೆ ತೊಂದರೆ ಇಲ್ಲ ಸರ್. ಓದ್ಸೋಕೆ ಏನು ತೊಂದರೆ ಆಗಲಿಲ್ಲ, ಓದಿಸಿದ್ವಿ. ರಾಜ್ಯಕ್ಕೆ ಪ್ರಥಮ ಬಂದಿರತಕ್ಕಂಥ ಸಂಜನಾ ಹಾಗೂ ಅವರ ತಂದೆ ಲಾರಿ ಡ್ರೈವರು ಮತ್ತು ಅವ್ರ ತಾಯಿಯವರ ಮಾತು, ಯಾಕಂದರೆ ಬಡತನ ಅಂದರೆ ಯಾವುದಕ್ಕೂ ಕೂಡ ಅಡ್ಡ ಬರೋಂಗಿಲ್ಲ. ಸಾಧನೆ ಮಾಡೋರು ಇರ್ಬೋದು, ಓದಿಗೆ ಯಾವುದಕ್ಕೂ ಅಡ್ಡ ಬರೋದಿಲ್ಲ. ಸಾಕಷ್ಟು ಲಾರಿ ಡ್ರೈವರ್ ಆಗಿದ್ರು ಕೂಡ ಸಾಕಷ್ಟು ಕಷ್ಟಪಟ್ಟು ಆ ಮಕ್ಕಳನ್ನು ಇವತ್ತು ಶಿಕ್ಷಣಕ್ಕೆ ಕೊಡಿಸ್ಲಿಕ್ಕೆ ಮುಂದಾಗಿದ್ರು. ಇವತ್ತು ಆ ಮಗಳು ರಾಜ್ಯಕ್ಕೆ ಬಂದಿರೋದ್ರಿಂದ ಸಾಕಷ್ಟು ಖುಷಿ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ. ಇನ್ನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀ ಅವರು ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. 600ಕ್ಕೆ ಅವರು ಪಡೆದಿರುವಂತಹ ಅಂಕ 599. ಮಂಗಳೂರಿನ ದೀಪಶ್ರೀ ಅವರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಮಂಗಳೂರಿನ ಕೆನರಾ PU ಕಾಲೇಜಿನ ವಿದ್ಯಾರ್ಥಿನಿ ದೀಪಶ್ರೀ ಮುಂದೆ CA ಮಾಡುವಂತಹ ಕನಸನ್ನ ಕಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಆಗಿರುವಂತಹ ದೀಪಶ್ರೀ. ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಆಗಿರುವಂತಹ ದೀಪಶ್ರೀಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ದೀಪಶ್ರೀ ಅವರನ್ನ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು. ಅದಕ್ಕೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್, ಅದರಲ್ಲೂ ಕಾಮರ್ಸ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ದೀಪಶ್ರೀ, ಮಂಗಳೂರಿನವರು, ಕೆನರಾ ಕಾಲೇಜಿನ ವಿದ್ಯಾರ್ಥಿನಿ. ನಾನು ಅವರನ್ನ ಮಾತಾಡಿಸ್ತೀನಿ. ದೀಪಶ್ರೀ ನಮ್ಮೊಟ್ಟಿಗಿದ್ದಾಳೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಎಕ್ಸ್ಪೆಕ್ಟ್ ಮಾಡಿದ್ರಾ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ? ಫಸ್ಟ್ ರ್ಯಾಂಕ್ ಹೌದು ಸರ್, 595+ ಅಂತ ಇತ್ತು. ಸೊ ಯಾವ ರೀತಿ ಸ್ಟಡಿ ಮಾಡಿದ್ರಿ? ಅಂದರೆ ಏನೊಂದು ಫಾರ್ಮುಲಾ ಹಾಕ್ಕೊಂಡಿದ್ರಾ, ಇದೇ ಥರ ಓದಬೇಕು, ಇದೇ ಥರ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ರಾ? ಹಾಗೆ ಪರ್ಟಿಕ್ಯುಲರ್ ಆಗಿ ಅಂತ ಮಾಡಲಿಲ್ಲ. ಜಸ್ಟ್ ನನಗೆ ಟೈಮ್ ಇದ್ದಾಗ ನನಗೆ ಡೌಟ್ ಇದ್ದ ಕಾನ್ಸೆಪ್ಟ್ಸನ್ನೆಲ್ಲ ಸರಿ ಓದ್ತಾ ಇದ್ದೆ. ಮತ್ತು ಡೌಟ್ಸ್ ಇದ್ದರೆ ಲೆಕ್ಚರರ್ಸ್ ಹತ್ರ ಕೇಳಿದರೆ ಅವರು ಎನಿ ಟೈಮ್ ನನಗೆ ಹೆಲ್ಪ್ ಮಾಡ್ತಿದ್ರು. ಸೊ ಅಷ್ಟು ಪ್ರಾಬ್ಲಮ್ ಏನಾಗಲಿಲ್ಲ ಸರ್. ಒಳ್ಳೆಯದಾಗಿ ರಿವಿಷನ್ ಕೂಡ ವೆಕೇಷನ್ಸಲ್ಲಿ ಓದಿದ್ದೇನೆ ಸರ್. ಮುಂದೆ ಏನು ಮಾಡಬೇಕಂತಂದರೆ ಫ್ಯೂಚರಲ್ಲಿ ಏನು ಮಾಡಬೇಕಂತ ಇದ್ದೀರಿ? ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂತ ಉಂಟು ಸರ್. ಈ ರ್ಯಾಂಕ್ ಬರಲಿಕ್ಕೆ ಫಸ್ಟ್ PUC ಇಂದನೇ ಅದಕ್ಕೆ ಓದಲಿಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ ಹೇಗೆ? ಹಾಂ, ಫಸ್ಟ್ PUCಯಲ್ಲಿ ಸಹ ನನಗೆ 592 ಬಂದಿತ್ತು. ಸೊ ಅವಾಗಿಂದಲೇ ಸೇಮ್ ಸ್ಟ್ರಾಟಜಿಯಲ್ಲಿ ಓದಿದ್ದೇನೆ. ಅಲ್ವಾ? ಈಗ CA ಮಾಡಿಕೊಂಡು ಮುಂದೆ ಏನು ಮಾಡಬೇಕಂತ? ಅದು ಇನ್ನೂ ಡಿಸೈಡ್ ಮಾಡಲಿಲ್ಲ ಸರ್. CA ಮಾಡಬೇಕು ಅಂತ ಹೇಳ್ಕೊಂಡು ಅಲ್ವಾ? ಅಪ್ಪ ಅಮ್ಮ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಅಂದರೆ ಎಲ್ಲ ರೀತಿಯಲ್ಲಿ ನನಗೆ ಕಲೀಲಿಕ್ಕೆ ಫುಲ್ ಸಪೋರ್ಟ್ ಮಾಡ್ತಿದ್ರು ಸರ್. ಅಂದರೆ ಎಲ್ಲ ರೀತಿ ಅಂತ ಹೇಳಲಿಕ್ಕೆ ಅಂತ ಸ್ಯಾಕ್ರಿಫೈಸಸ್ ಎಲ್ಲ ಮಾಡಿದ್ದಾರೆ. ಮತ್ತು ಬುಕ್ಸ್, ಗೈಡ್ಸ್ ಎಲ್ಲ ತಂದು ಕೊಟ್ಟಿದ್ರು. ಆಮೇಲೆ ಎನ್ವೈರ್ಮೆಂಟ್ ಕಲಿಯುವ ಥರ ಇರುವ ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಇನ್ನೊಮ್ಮೆ ಕಂಗ್ರ್ಯಾಚುಲೇಷನ್. ಅವರ ಪೇರೆಂಟ್ಸ್ ಇದ್ದಾರೆ. ಸರ್, ಮಗಳು ಫಸ್ಟ್ ರ್ಯಾಂಕ್ ಬರ್ತಾಳೆ, ರಾಜ್ಯಕ್ಕೆ ಪ್ರಥಮ ಟಾಪರ್ ಆಗ್ತಾಳೆ ಅನ್ನೋದೇನಾದರೂ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಟಾಪರ್ ಅಂತ ಅಲ್ಲ, ಅಂತೂ ಹೈ ಮಾರ್ಕ್ಸ್ ತೆಕ್ಕೊಂಡು ಫಸ್ಟ್ ರ್ಯಾಂಕ್ ಅಲ್ಲಿದ್ರು ಹತ್ತಿರ ಬಂದಾಳು ಅಂತ ಹೇಳುವ ಇದಿತ್ತು. ಈಗ ಫಸ್ಟ್ ರ್ಯಾಂಕ್ ಬಂದದ್ದು ಭಾರಿ ಖುಷಿಯಾಗಿದೆ. ಅಂದರೆ ಅವಳಿಗೆ CA ಮಾಡಬೇಕು ಹೇಳುವಂಥದ್ದೇ ಅವಳು ಈ SLC ಟೈಮಿಂದನೇ ಅವಳ ಟಾರ್ಗೆಟ್ ಇತ್ತು. ಹಾಗೆ ಅವಳಿಗೆ ಏನು ಬೇಕೋ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟೆವು. ಹಾಗೆ ಈಗ ಅವಳ ಸಾಧನೆ ನಮಗೆ ಭಾರಿ ತೃಪ್ತಿ ತಂದಿದೆ. ಇದು ದೀಪಶ್ರೀ ಪೇರೆಂಟ್ಸ್ ಅವರ ಮಾತು. ಒಂದು ತುಂಬ ಮೋಟಿವೇಟ್ ಮಾಡಿದ್ದಾರೆ ಮಗಳಿಗೆ. ಹಾಗೆಯೇ ಮಗಳು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಓದಿದ್ದಾಳೆ. ಹಾಗೆ ಮುಂದೆ CA ಆಗಬೇಕು ಅನ್ನುವ ಕನಸು ಕೂಡ ಕಂಡಿದ್ದಾಳೆ. ಇನ್ನೊಮ್ಮೆ ಅವರಿಗೆ ಶುಭವಾಗಲಿ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ಇನ್ನು ವಿಜ್ಞಾನ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿನಿ ಕಮಾಲ್ ಮಾಡಿದ್ದಾರೆ. 599 ಅಂಕವನ್ನ ಪಡೆದು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಅಮೂಲ್ಯ ಕಾಮತ್. ವಿಜ್ಞಾನ ವಿಭಾಗದಲ್ಲಿ ಇಬ್ಬರು ಟಾಪರ್ಸ್. ಒಬ್ರು ನೀವು ನೋಡ್ತಾ ಇರುವಂತಹ ಅಮೂಲ್ಯ ಕಾಮತ್ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮತ್ತೊಬ್ರು ಶಿವಮೊಗ್ಗದ ವಾಗ್ದೇವಿ PU ಕಾಲೇಜಿನ ವಿದ್ಯಾರ್ಥಿನಿ ದೀಕ್ಷಾ. ಇಬ್ಬರಿಗೂ ಕೂಡ 600ರಲ್ಲಿ 599 ಅಂಕ ಬಂದಿದೆ. ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿನಿ ಈ ಅಮೂಲ್ಯ ಕಾಮತ್ ಡಾಕ್ಟರ್ ದಿನೇಶ್ ಕಾಮತ್ ಹಾಗೆ ಡಾಕ್ಟರ್ ಅನುರಾಧ ಕಾಮತ್ ಅವರ ಪುತ್ರಿ ಈಕೆ. ಮುಂದೆ ಎಂಜಿನಿಯರಿಂಗ್ ಮಾಡುವಂತಹ ಕನಸನ್ನ ಕಂಡಿದ್ದಾರೆ ಅಮೂಲ್ಯ ಕಾಮತ್.
ಅಮೂಲ್ಯ ಕಾಮತ್ ಅವರನ್ನ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಿದೆ. ರಾಜ್ಯಕ್ಕೆ ಅದರಲ್ಲೂ ಸೈನ್ಸಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವಂಥದ್ದು ಮಂಗಳೂರಿನ ಅಮೂಲ್ಯ ಕಾಮತ್, ಎಕ್ಸ್ಪರ್ಟ್ ಕಾಲೇಜ್ನ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ನಮ್ಮೊಂದಿಗಿದ್ದಾರೆ, ಮಾತಾಡಿಸ್ತೀನಿ. ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್. ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಫಸ್ಟ್ ರ್ಯಾಂಕ್ ಬರುತ್ತೆ ಸೈನ್ಸಲ್ಲಿ ಅಂತ? ಮಾಡಿದ್ದೆ, ಬಟ್ ಅಂದರೆ ಅಷ್ಟು ಅಂತ ಅಲ್ಲ, ಬಂದದ್ದು ಖುಷಿ ಆಯಿತು. ಅಂದರೆ ಯಾವ ರೀತಿ ನೀವು ಸ್ಟಡಿ ಮಾಡಿದ್ರಿ, ಏನು ಫಾರ್ಮುಲಾನ ಫಾಲೋ ಮಾಡ್ತಾ ಇದ್ರಿ? ನಮ್ಮ ಕಾಲೇಜ್ ತುಂಬ ಪ್ರಿಪ್ರೇಟ್ರಿ ಕೊಡ್ತಿದ್ದು, ಸೊ ನಾ ಅವರ ಇದು ಶೆಡ್ಯೂಲಲ್ಲಿ ಮಾಡ್ತಿದ್ದೆ. ನನ್ನಿಂದ ಎಂತ ಎಕ್ಸ್ಟ್ರಾ ಅಂತ ಮಾಡಲಿಲ್ಲ, ಬಟ್ ಅವರ ಎಂತ ಕಲಿಸಿದ್ರೆ ಆ ದಿವಸ ಅದನ್ನು ಚಂದ ಮಾಡಿ ರಿವೈಸ್ ಮಾಡ್ತಿದ್ದೆ ಅಷ್ಟೇ. ಅಂದರೆ ಈ ಒಂದು ರಿಸಲ್ಟಿಗೆ ಫಸ್ಟ್ PUCಯಿಂದನೇ ನೀವು ಬೆಂಚ್ ಮಾರ್ಕ್ ಹಾಕ್ಕೊಂಡು ಬಂದ್ರಿ, ಸ್ಟಡಿ ಮಾಡ್ಕೊಂಡು ಬಂದ್ರಿ ಹೇಗೆ? ಹೌದು, ಸೆಕೆಂಡ್ PU ಅಲ್ಲಿ ಫಸ್ಟ್ PU ಇಂದಲೇ ಎಲ್ಲದರಲ್ಲಿ ಒಳ್ಳೆಯದು ಮಾಡಬೇಕು, ಇದ್ದ ಎಕ್ಸಾಮಲ್ಲಿ ಒಳ್ಳೆ ಮಾಡಬೇಕು ಅಂತ ನನ್ನೊಂದು ಗೋಲ್ ಇತ್ತು. ಹಾಗೆ ಫೈನಲಲ್ಲಿ ಸಹ ಒಂದು ಒಳ್ಳೆ ಮಾಡು ಅಂತ ನಾನು ಹಾಗೆ ಇಟ್ಟಿದ್ದೆ ಅಷ್ಟೇ. ಹೇಗೆ ಅನಿಸ್ತಾ ಇದೆ? ಅದರಲ್ಲೂ ಸ್ಟೇಟಲ್ಲಿ ಟಾಪರ್, ಫಸ್ಟ್ ರ್ಯಾಂಕ್ ಸೈನ್ಸಲ್ಲಿ, ಅದು ಕೂಡ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಮುಂದೆ ಏನು ಮಾಡಬೇಕಂತಿದ್ರಿ? ಯಾವ ಸಬ್ಜೆಕ್ಟ್ ತಗೊಂಡು ಏನು ಮುಂದೆ ಫ್ಯೂಚರ್ ಪ್ಲ್ಯಾನ್ಸ್? ನಾನು PCMC ತಗೊಂಡಿದ್ದೇನೆ. CET JE ಎಲ್ಲ ಬರೆದು ಇಂಜಿನಿಯರಿಂಗ್ ಸೈಡಿಗೆ ಹೋಗಿ ಇಂಜಿನಿಯರ್ ಆಗಬೇಕಂತ. ಯಾಕೆ ಇಂಜಿನಿಯರಿಂಗ್? ನನಗೆ ಡಾಕ್ಟರ್ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅಪ್ಪ ಅಮ್ಮ ಡಾಕ್ಟರ್ ಅಲ್ಲ, ಸೊ ನನಗೆ ಬೇರೆ ಮಾಡಬೇಕು. ಇಂಜಿನಿಯರಿಂಗ್ ಟೆಕ್ ತುಂಬ ಇಷ್ಟ, ಟೆಕ್ ಸೈಡ್ ಅಲ್ಲ, ಐ ಲೈಕ್ ಟು ವರ್ಕ್ ವಿತ್ ದಟ್ ಈಗಿಂದಲೇ. ಸೊ ಅಲ್ಲಿ ಚಂದ ಮಾಡಿ ಮುಂದೆ ಹೋಗಬೇಕು ಅಂತ ಆಸೆ. ಒಂದು ಪರಿಶ್ರಮ ಮತ್ತು ಮುಂದೆ ಯಾವ ರೀತಿಯ ಮಾರ್ಕ್ಸ್ ತೆಗಿಬೇಕು ಅದು PUCಯಿಂದನೇ ಸ್ಟಾರ್ಟ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಈಗ ರ್ಯಾಂಕ್ ಬಂದಿದೆ ಮತ್ತು ಮುಂದೆ ಅವರು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಕನಸನ್ನು ಹೊತ್ತಿದ್ದಾರೆ. ಶುಭವಾಗಲಿ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯೂಸುರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ಬೆಳಗಾವಿ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ. ತನ್ವಿ 3ನೇ ಸ್ಥಾನವನ್ನ ಪಡೆದಂಥ ವಿದ್ಯಾರ್ಥಿನಿ. ಈಕೆ ಮೋಟಾರ್ ರಿಪೇರಿ ಮಾಡುವವರ ಮಗಳು. 597 ಅಂಕವನ್ನ ಪಡೆದಿದ್ದಾರೆ ತನ್ವಿ ವಾಣಿಜ್ಯ ವಿಭಾಗದಲ್ಲಿ. ಹೀಗಾಗಿ ಪೋಷಕರು ಫುಲ್ ಖುಷಿಯಾಗಿದ್ದಾರೆ. KLS ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಕಾಲೇಜು ಸಿಬ್ಬಂದಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ತಮ್ಮ ಕಾಲೇಜಿನ ವಿದ್ಯಾರ್ಥಿನಿಯ ಸಾಧನೆಗೆ. ಐ ಆಮ್ ವೆರಿ ಹ್ಯಾಪಿ. ಈಗ ನನಗೆ ತುಂಬ ಖುಷಿ ಆಗುತ್ತದೆ. ಆ್ಯಂಡ್ I can't express my gratitude to my, like, I would like to give all the credits to my parents and to my college, to the principal ma'am, Miss Anjana Kerur, and to all my teachers. So, like, I would thank the management. ಇನ್ನು ಅಕ್ಕಿ ವ್ಯಾಪಾರಿಯ ಮಗಳು ರಾಜ್ಯಕ್ಕೆ 4ನೇ ಸ್ಥಾನವನ್ನ ಪಡೆದಿದ್ದಾರೆ. ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಲಕ್ಷ್ಮಿ 4ನೇ ಸ್ಥಾನವನ್ನ ಪಡೆದು ಸಾಧನೆಯನ್ನ ಮಾಡಿದ್ದಾರೆ. 600 ಅಂಕಗಳಿಗೆ ಲಕ್ಷ್ಮಿ ಪಡ್ಕೊಂಡಿರುವುದು 596 ಅಂಕ. ತುಮಕೂರಿನ ರಾಜು ಪ್ರಭಾವತಿ ದಂಪತಿಯ ಪುತ್ರಿ ಶ್ರೀಲಕ್ಷ್ಮಿ ವಿದ್ಯಾನಿಧಿ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿನಿ. ರಾಜ್ಯಕ್ಕೆ 4ನೇ ರ್ಯಾಂಕ್, ತುಮಕೂರು ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಶ್ರೀಲಕ್ಷ್ಮಿ. ತುಂಬ ಖುಷಿ ಆಗ್ತಿದೆ. ಸ್ಟೇಟ್ 4th ರ್ಯಾಂಕ್ ಅನ್ನೋದು ಕಡಿಮೆ ಮಾತಲ್ಲ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಸ್ವಲ್ಪ ಕಡಿಮೆ ಆಗಿದೆ. ಪರವಾಗಿಲ್ಲ, ಇರೋದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. 4 ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಔಟ್ ಬಂದಿದೆ. 2 ಸಬ್ಜೆಕ್ಟ್ಸಲ್ಲಿ 2 ಮಾರ್ಕ್ಸ್ ಹೋಗಿದೆ. ಖುಷಿ ಇದೆ. ಕಾಲೇಜವ್ರ ಸಪೋರ್ಟ್ ಆಗಿರಲಿ, ಮನೇಲಿ ಪೇರೆಂಟ್ಸ್ ಸಪೋರ್ಟ್ ಆಗಿರಲಿ, ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. 5 to 6 ಪ್ರಿಪ್ರೇಟರೀಸ್ ಮಾಡಿದ್ರು, ಇದರಿಂದ ತುಂಬ ಹೆಲ್ಪ್ ಆಯಿತು. ಎಲ್ಲಿ ಮಾರ್ಕ್ಸ್ ಕಡಿಮೆ ಆಗಿದೆ ಅದನ್ನೆಲ್ಲ ನೋಡ್ತಾಯಿದ್ರು, ರಿವ್ಯೂ ಮಾಡ್ತಾಯಿದ್ರು ಪರ್ಫಾರ್ಮೆನ್ಸ್ನ. ಇದು ನಮಗೆ ಯೂಸ್ ಆಯಿತು ಜಾಸ್ತಿ, ಎಲ್ಲಿ ನಮ್ಮ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅನ್ನೋದು. ಇನ್ನು ವಿಜ್ಞಾನ ವಿಭಾಗದಲ್ಲಿ ಉಡುಪಿಯ MGM ಕಾಲೇಜಿನ ವಿದ್ಯಾರ್ಥಿನಿ ಭೂಮಿಕಾ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. 600ರಲ್ಲಿ 595 ಅಂಕಗಳೊಂದಿಗೆ 5ನೇ ಸ್ಥಾನವನ್ನು ಪಡೆದಿದ್ದಾರೆ ಭೂಮಿಕಾ. ಭವಿಷ್ಯದಲ್ಲಿ ವೈದ್ಯೆಯಾಗುವಂತಹ ಕನಸನ್ನ ಕಟ್ಕೊಂಡಿದ್ದಾರೆ ಈ ವಿದ್ಯಾರ್ಥಿನಿ. ಬಳ್ಳಾರಿಯಿಂದ ಉಡುಪಿಗೆ ಬಂದು ಭೂಮಿಕಾಳ ವಿದ್ಯಾಭ್ಯಾಸ ಸದ್ಯ ಸಾಗ್ತಾ ಇದೆ. ಭೂಮಿಕಾಳ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಕೂಡ ಖುಷಿಯಾಗಿದೆ. ಅಲ್ಲಿ 1 ಮಾರ್ಕ್ ಕಡಿಮೆ ಬಂತು, ಬೇರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ ಬಂತು. ನನ್ನದು ಮೇನ್ ಪ್ರಿಪರೇಷನ್ ನೀಟಿಗೆ ಮತ್ತು ಬೋರ್ಡಿಗೆ ಸಹ ಅದು ಪ್ರಿಪೇರ್ ಮಾಡ್ತಾ ಇದ್ದೇನೆ.
PUC MGMಲ್ಲಿ ಮಾಡಿದ್ದು, ಮತ್ತು 9th and 10th ಬಳ್ಳಾರಿಯಲ್ಲಿ ಓದಿದ್ದು. ನೀಟಿಗೆ ಕೋಚಿಂಗಿಗೆ ಆಕಾಶಿಗೆ ಹೋಗೋದು. ತುಂಬ ಸಪೋರ್ಟ್ ಮಾಡ್ತಾರೆ ಅಮ್ಮ ಅಪ್ಪ. ನನಗೆ ತುಂಬ ಸ್ಟ್ರೆಸ್ ಆದರೆ ಸಹ ಅವರು ಹೆಲ್ಪ್ ಮಾಡ್ತಾರೆ, ತುಂಬ ಸಪೋರ್ಟಿವ್ ಇದ್ದಾರೆ. ನಾನು ಏನು ಮಾಡಬೇಕಂತ ಪ್ಲ್ಯಾನ್ ಮಾಡೋದು ಮತ್ತು ಅದೇ ಆರ್ಡ್ರಲ್ಲಿ ಮಾಡ್ತಾ ಹೋಗೋದು. ಬೆಳಿಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.